ಸ್ಯಾಂಡಲ್ವುಡ್ಗೆ ದಿ ಯಂಗ್ ನಿರ್ಮಾಪಕ ಒಬ್ಬರು ಎಂಟ್ರಿ ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ಲ್ಯಾಂಡ್ ಲಾರ್ಡ್ ಸಾರಥಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಹೇಮಂತ್ ಗೌಡ ಅವರು. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ತಾವೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸಾರಥಿ ಫಿಲಮ್ಸ್ ಒಂದು ರೀತಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಏನು ಸರ್ ಇದು ಸಾರಥಿ ಫಿಲಮ್ಸ್ ಮೂಲಕ ಈಗ ಲ್ಯಾಂಡ್ ಲಾರ್ಡ್ ಆಗಕ್ಕೆ ಹೊರಟಿದ್ದೀರಾ? ಹೌದು, ಸಾರಥಿ ಫಿಲಮ್ಸ್ ಅಂದರೆ ಅದೇ ಸರ್, ನಮ್ಮ ತಂದೆ ಸಾರಥಿ ಸಿನಿಮಾ ಮಾಡಿದ್ರಲ್ಲ, ಆ ನೆನಪಿಗೋಸ್ಕರ ಸಾರಥಿ ಫಿಲಮ್ಸ್ ಅಂತ ಮಾಡಿ ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸರ್. ಸರ್, ಲ್ಯಾಂಡ್ ಲಾರ್ಡ್ ಹೆಸರೇ ಹೇಳುವಂತೆ ಒಂದು ರೀತಿ ತುಂಬಾ ಕುತೂಹಲ ಮೂಡಿಸುತ್ತೆ. ಸೊ ಇದು ಎಲ್ಲೋ ಆ ಹೆಸರು ಹೇಳುವಂತೆ ಒಂದು ರೀತಿ ಭೂಮಿಯ ಒಂದು ಕಥೆಯನ್ನು ಅದು ದುನಿಯಾ ವಿಜಯ್ ಅವ್ರ ಕೈಯಲ್ಲಿ ನಟಿಸಿರುವಂಥದ್ದು, ಅದಕ್ಕೆ ರಚಿತಾರಾಮ್ ಅವರು ಸಾಥ್ ನೀಡಿರುವಂಥದ್ದು ಎಷ್ಟರ ಮಟ್ಟಿಗೆ ಖುಷಿ ಕೊಡ್ತಾ ಇದೆ? ಖಂಡಿತವಾಗಲೂ ಖುಷಿ ಕೊಡ್ತಾ ಇದೆ ಸರ್. ಲ್ಯಾಂಡ್ ಲಾರ್ಡ್ ಅಂದರೆ ಬ್ರಿಟಿಷರ ಕಾಲದಿಂದನೂ ಎಲ್ಲರಿಗೂ ಗೊತ್ತಿದೆ, ಭೂಮಿ ಒಡೆಯ ಅಂತ. ಸೊ ಆ ಭೂಮಿಗೋಸ್ಕರ ಒಬ್ಬ ನಾಯಕ ನಟ ಏನೇನೆಲ್ಲ ಮಾಡ್ತಾನೆ ಅಂದರೆ, ಭೂಮಿ ಅನ್ನೋದು ಎಷ್ಟು ಎಮೋಷನ್ ಸರ್ ಒಬ್ಬ ಮನುಷ್ಯಂಗೆ, ಒಬ್ಬ ವ್ಯಕ್ತಿಗೆ. ಇವಾಗ ಬೆಂಗಳೂರು ಬರೋರೆಲ್ಲ ನಾನೊಂದು ಸೈಟ್ ತೊಗೊಬೇಕಪ್ಪ ಬೆಂಗಳೂರಲ್ಲಿ ಅನ್ನೋ ಆಸೆ, ಹಳ್ಳಿಲಿರೋರಿಗೆಲ್ಲ ಒಂದು ಕುಂಟೆ ಜಮೀನು ಮಾಡಬೇಕು ಅನ್ನೋ ಆಸೆ. ಸೊ ಆ ಕುಂಟೆ ಜಮೀನು ಮಾಡೋನು ಲ್ಯಾಂಡ್ ಲಾರ್ಡೆ, ಇಲ್ಲೊಂದು ಸೈಟ್ ತೊಗೊಂಡು ಲ್ಯಾಂಡ್ ಲಾರ್ಡೆ ಅಂತ. ಸೊ ಬಹುತೇಕ ಜನರಿಗೆ ಆಸೆ ಇರುತ್ತೆ ನಾನು ಕಿಂಗ್ ಆಗಬೇಕು ಎನ್ನುವಂಥದ್ದು, ಆದರೆ ನೀವು ಕಿಂಗ್ ಮೇಕರ್ ಆಗಿದ್ದೀರಾ. ಸೊ ಎಷ್ಟೋ ಬಹುತೇಕ ಪ್ರೊಡ್ಯೂಸರ್ ಮಕ್ಕಳಾಗಿರ್ಬೋದು ಒಂದು ರೀತಿ ನಾನು ನಟನಾಗಬೇಕು ಅಂತ ಹೊರಟಿರ್ತಾರೆ, ಆದರೆ ನೀವು ನಿರ್ಮಾಣದ ಕಡೆ ಮುಖ ಮಾಡಿ ಒಂದು ರೀತಿ ಸೈ ಅನ್ನಿಸ್ಲಿಕ್ಕೆ ಹೊರಟಿದ್ದೀರಿ. ಸರ್ ಇಲ್ಲಿ ಕಿಂಗ್ ಮೇಕರು ಕಿಂಗು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಸರ್. ನನ್ನ ಆಸೆ ನಮ್ಮ ಬ್ಯಾನರಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಕಂಟೆಂಟ್ ಚೆನ್ನಾಗಿದ್ರೆ ಸರ್, ಕಂಟೆಂಟೇ ಕಿಂಗು ಸರ್. ಅದು ಬಿಟ್ಟು ಯಾರೂ ಇಲ್ಲ. ಕಂಟೆಂಟ್ ಗೆದ್ದರೆ ಇಡೀ ಚಿತ್ರತಂಡ ಗೆಲ್ಲುತ್ತೆ ಸರ್, ಅದನ್ನು ನಂಬಿದ್ದೀನಿ ನಾನು. ಹಾಗೆ ಇದ್ರ ಜೊತೆಗೆ ಸಾರಥಿ ಸಿನಿಮಾ, ನಿಮ್ಮ ತಂದೆಯವರು ಕೂಡ ಈಗಾಗಲೇ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು. ಯಾರ ಕೈಲಿ ಆಗಲ್ಲ ಅಂದಿದ್ರು, ಇಡೀ ಸ್ಯಾಂಡಲ್ವುಡ್ಡೇ ತಿರುಗಿ ನೋಡೋಂಗೆ ಮಾಡಿಬಿಟ್ರು. ಈಗ ನೀವು ಲ್ಯಾಂಡ್ ಲಾರ್ಡ್ನ ಜವಾಬ್ದಾರಿ ಹೊತ್ಕೊಂಡಿದ್ದೀರಾ. ಎಷ್ಟರ ಮಟ್ಟಿಗೆ ಖುಷಿ ಇದೆ? ದುನಿಯಾ ವಿಜಯ್ ಅವರಾಗಿರ್ಬೋದು, ರಚಿತಾ ಅವ್ರನ್ನ ಕನ್ವೆ ಮಾಡುವಾಗ ಅಥವಾ ಕತೆ ಹೇಳುವಾಗ ಯಾವ ರೀತಿ ರಿಯಾಕ್ಷನ್? ಅಂದರೆ ಹೇಗಂದರೆ ಸರ್, ಇದು ನಿಜ ಹೇಳ್ಬೇಕಂದ್ರೆ ಮುಂಚೆ ಎಲ್ಲ ರೆಡಿಯಾಗಿ ಅವ್ರ ಕಾಂಬಿನೇಷನ್ನ ತಯಾರಾಗಿ ಮತ್ತೊಬ್ಬರು ಮಾಡೋಕ್ಕಾಗ್ದಿರ ನನ್ನ ಹತ್ರ ಬಂತು, ರೆಡಿ ಟು ಈಟ್ ಅನ್ನೋ ಹತ್ರ ಬಂತು. ಸರ್ ನೀವು ಅಂದರೆ ನಾಳೆಯಿಂದ ಶೂಟು ಅಂತ ಆಲ್ರೆಡಿ ಜಡೇಶ್ ಅವರು ಎಲ್ಲರಿಗೂ ಒಪ್ಪಿಸಿ ಕಾಸ್ಟಿಂಗ್ ಎಲ್ಲ ಕಾಂಬಿನೇಷನ್ ಎಲ್ಲ ವರ್ಕೌಟ್ ಆಗಿ, ಸರ್ ದುನಿಯಾ ವಿಜಯ್ ಸರ್ ಡೇಟ್ ಇದೆ ಶೂಟಿಂಗ್ ಮಾಡೋಣ ಅಂತ ಬಂದು ಕತೆ ಹೇಳಿದ್ರು. ಕತೆ ಇಷ್ಟ ಆಯ್ತು, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಇದ್ರ ಜೊತೆಗೆ ಲ್ಯಾಂಡ್ ಲಾರ್ಡ್ ಎನ್ನುವಂಥದ್ದು ಒಂದು ರೀತಿ ನಾನು ಯಾವಾಗಲೇ ಹೇಳ್ದಂಗೆ ತುಂಬ ಕುತೂಹಲದ ಸಿನಿಮಾ. ಈಗಾಗಲೇ ಇದರ ಹಾಡುಗಳು ಕೂಡ ತುಂಬಾ ಬಹಳ ಮೊತ್ತಕ್ಕೆ ಸೇಲ್ ಆಗಿದೆ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಅಜನೀಶ್ ಲೋಕನಾಥ್ ಅವರ ಒಂದು ಸಂಗೀತ, ಅವರನ್ನು ಕನ್ವೆ ಮಾಡಿದ್ದೆ. ಅಂದರೆ ಸರ್ ಅದೇ ಜಡೇಶ್ ಅವ್ರದ್ದು ಅಜನೀಶ್ ಕಾಂಬಿನೇಷನ್ ಇದ್ದೇ ಇರುತ್ತೆ ಅವ್ರದ್ದು, ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ಸೊ ಆ ಕಾಂಬಿನೇಷನ್ಸ್ ನೀವೇ ಕೇಳಿದಿರಲ್ಲ ಸರ್. ಇವಾಗ ಮರಳಿ ಮನಸ್ಸಾಗಿದೆ ಸಾಂಗ್ಸು, ಆಮೇಲೆ ಆಣೆ ಮಾಡಿ ಹೇಳುತ್ತೀನಿ ಎಲ್ಲ ಆಲ್ಮೋಸ್ಟ್ 100 70 ಎಲ್ಲ ಹೋಗಿದೆ. ಸೊ ಆಬ್ವಿಯಸ್ಲಿ ಅವರಿಬ್ಬರು ಕಾಂಬಿನೇಷನ್ ಆದಾಗ ಆನಂದ್ ಆಡಿಯೋ ಅದೆಲ್ಲ ಆ ಸಾಂಗ್ಸ್ ಕೊಟ್ಟಿರೋದು ಆನಂದ್ ಆಡಿಯೋದಲ್ಲೇ. ಸೊ ಆ 3 ಜನದ ಕಾಂಬಿನೇಷನ್ ಆಟೋಮೆಟಿಕ್ಕಾಗಿ ಆಯಿತು. ಈ ಬಹುತೇಕ ಸಿನಿಮಾಗಳ ಮಧ್ಯೆ ಲ್ಯಾಂಡ್ ಲಾರ್ಡ್ ಎನ್ನುವಂಥ ಒಂದು ಸಿನಿಮಾ ಎಂಟ್ರಿ ಕೊಟ್ಟಿರುವಂಥದ್ದು. ಜನರಿಗೆ ಏನು ಇಷ್ಟ ಆಗ್ಬೋದು ಸಿನಿಮಾದಲ್ಲಿ, ಏನು ಕತೆ ಇದೆ? ಏನಿದೆ ಈ ಲ್ಯಾಂಡ್ ಲಾರ್ಡ್ನ ಸ್ಪೆಷಲ್ ಏನು? ಲ್ಯಾಂಡ್ ಲಾರ್ಡ್ ಸ್ಪೆಷಾಲಿಟಿ ಅದರ ಕತೆ ಸರ್. ಆಮೇಲೆ ಅದರ ಪಾತ್ರವರ್ಗ, ದುನಿಯಾ ವಿಜಯ್ ಸರು, ರಚಿತಾರಾಮ್ ಮೇಡಮು, ಆಮೇಲೆ ದುನಿಯಾ ವಿಜಯ್ ಸರ್ ಮಗಳು ರಿತನ್ಯ ಮಾಡಿದ್ದಾರೆ, ಶಿಶಿರ್ ಇದ್ದಾರೆ, ರಾಕೇಶ್ ಅಡಿಗ ಇದ್ದಾರೆ, ಅಭಿಷೇಕ್ ದಾಸ್ ಇದ್ದಾರೆ, ವಜ್ರಧೀರ್ ಇದ್ದಾರೆ, ಉಮಾಶ್ರೀ ಮೇಡಮ್ ಅವ್ರು ಮಾಡಿದ್ದಾರೆ, ಮಿತ್ರ ಅವ್ರು ಮಾಡಿದ್ದಾರೆ, ಅವಿನಾಶು, ಈ ಥರ ಶರತ್ ಲೋಹಿತಾಶ್ವ ಸರ್ ಹೇಳಿದ್ರೆ ಇನ್ನೂ ಒಂದು 10-20-30 ಜನ ಆಗ್ತಾರೆ ಸರ್. ನೀವು ಇಂಡಸ್ಟ್ರೀಲಿ ಇಷ್ಟು ವರ್ಷದಿಂದ ನೋಡಿರೋ ಅಷ್ಟು ಕಲಾವಿದನ ಸ್ಕ್ರೀನ್ ಮೇಲೆ ನೋಡಿ ಕಣ್ಣು ತುಂಬ್ಕೊಂತೀರ ಸರ್. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಎಕ್ಸ್ಪೀರಿಯೆನ್ಸು ನಿಮ್ಗೆ ಆ ಫೀಲ್ ಕೊಡುತ್ತೆ ಆ ಕಥೆಯಲ್ಲಿ ಹೋಗಬೇಕಾದ್ರೆ. ಆಮೇಲೆ ನಾವು ಇನ್ನೊಂದು ಏನಂದರೆ, ಇದು 80s 90s ಕತೆ ಆಗಿರೋದ್ರಿಂದ ಆ ಸೆಟ್ಸು ಸರ್, ನಿಮ್ಗೊಂದು ಹಳ್ಳಿ ಸೆಟ್ಸು, ಒಂದು ಜಾತ್ರೆ ಗೆಟಪ್ ಸೆಟ್ಸು, ಇದೆಲ್ಲ ನೋಡಿದಾಗ ನಿಮ್ಗೆ ಖುಷಿ ಆಗುತ್ತೆ. ಇವತ್ತಿನ ಜನ್ರೇಷನ್ ಅವ್ರು ಎಲ್ಲಿ ನೋಡ್ತಾರೆ ಸರ್? ನೋಡಿರೋಕ್ಕೆ ಸಾಧ್ಯ. ಹಿಂಗಿತ್ತ ಊರು, ಹಿಂಗೆ ಗುಡಿಸ್ಲಿತ್ತ ಅಂತ ನೋಡಿ ಎಂಜಾಯ್ ಮಾಡ್ತಾರೆ. ಸೊ ಅದೊಂದು ವಿಶೇಷವಾಗಿರುತ್ತೆ. ಆಮೇಲೆ ಅಜನೀಶ್ ಅವ್ರ ಮ್ಯೂಸಿಕ್ ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ. ನಾವು ಹೇಮಂತ್ ಗೌಡರ್ ನೋಡ್ತಾ ಇದ್ರೆ ನಿರ್ಮಾಣದ ಜೊತೆಗೆ ಒಂದೊಳ್ಳೆ ಕ್ಯಾಚ್ ಆಫೀಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕಲಾವಿದರು ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋದ್ರೆ ನಮ್ಮ ಕ್ಯೂರಿಯಾಸಿಟಿನ ಜಾಸ್ತಿ ಆಗ್ತಾ ಇದೆ, ಸಿನಿಮಾ ನೋಡಬೇಕು, ಬೇಗ ನೋಡಬೇಕು. ಯಾಕಂದ್ರೆ ಆ ರೀತಿಯ ಕಲಾವಿದರು ಇಡೀ ಒಂದು 40-50 ಜನ ಕಲಾವಿದರು, ಅದ್ಭುತ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥದ್ದು. ಈಗ ಚಿತ್ರದ ಪ್ರಮೋಷನ್ ಆಗಿರ್ಬೋದು, ಒಂದು ರೀತಿ ಕ್ಯಾರೆಕ್ಟರ್ ಟೀಸರ್ಗಳು, ಮೋಷನ್ ಪೋಸ್ಟರ್ಗಳನ್ನು ನೋಡ್ತಾ ಇದ್ರೆ ನಮಗೆ ವಾವ್ ಅನ್ನುವಂತ ಇರುತ್ತೆ ಆ ಲುಕ್ಕು. ಈಗ ನೀವು ಟೀಸರ್ ರಿಲೀಸ್ಗೆ ಒಂದಿಷ್ಟು ಆಲ್ರೆಡಿ ರೆಡಿ ಆಗಿದ್ದೀರಾ. ಯಾವ ರೀತಿ ಇದೆ ಆ ಸಂಭ್ರಮ? ಇದೆ ಸರ್, ಇದೇ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ 1ನೇ ತಾರೀಕು ನವರಂಗ್ ಥಿಯೇಟ್ರಲ್ಲಿ ಬೆಳಗ್ಗೆ 9:30ಕ್ಕೆ ಟೀಸರ್ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಸರ್. ಅವರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ನಮ್ಮ ಏರಿಯಾ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸು, ರಿಲೇಷನ್ಸು, ಫ್ಯಾಮಿಲಿ ಎಲ್ಲ ಬರ್ತಾರೆ. ತುಂಬ ಗ್ರ್ಯಾಂಡಾಗಿರುತ್ತೆ ಸರ್ ಟೀಸರ್ ಲಾಂಚ್ ಪ್ರೋಗ್ರಾಮು. ಆಮೇಲೆ ಟೀಸರ್ ನೋಡಿದ್ಮೇಲೆ ನೀವು ಖುಷಿ ಪಡ್ತೀರಾ, ಒಂದು ಒಳ್ಳೆ ಸಿನಿಮಾ ಬರ್ತಾಯಿದೆ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾ ಬರ್ತಾಯಿದೆ. ರಾಜ್ಯೋತ್ಸವಕ್ಕೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಟೀಸರ್ ನಿಮ್ಗೆ ತೋರಿಸ್ತೀವಿ ಸರ್. ಈಗ ನೀವು ಕೂಡ ಇದು ನಿರ್ಮಾಣದ ಮೊದಲನೇ ಸಿನಿಮಾ ನಿಮ್ಮದು. ತಂದೆಯವರಿಂದ ಕಲ್ತಿದ್ದು ತುಂಬ ಇದೆ, ಅದ್ರ ಜೊತೆಗೆ ತಂದೆಯವ್ರಿಗೆ ಒಂದು ರೀತಿ ಶಕ್ತಿಯಾಗಿ ನಿಂತ್ಕೊಂಡಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ತುಂಬ ಚೆನ್ನಾಗಿರುತ್ತೆ ಸರ್.
ಅಂದರೆ ಅವರು ಅವತ್ತಿನ ಕಾಲಕ್ಕೆ ಅಂಥ ಸಂದರ್ಭದಲ್ಲಿ ನಿಂತು ಗೆದ್ದಿರೋವಂಥ ನಿರ್ಮಾಪಕರವರು. ಸೊ ಅವ್ರಿಗೆ ಬಗ್ಗೆ ಏನು ಮಾತಾಡ್ತೀರಾ? ಸೊ ಅವ್ರದ್ದೊಂದು ನನಗೆ ಅಡ್ವೈಸ್ಗಳು ಇರ್ತವೆ ಸರ್. ಅಂದರೆ ಏನಂತಾರೆ, ಸಲಹೆಗಳು ಕೊಡ್ತಾ ಇರ್ತಾರೆ, ಇದು ಹಿಂಗೆ ಮಾಡಬೇಕು, ಗೊತ್ತಾಯ್ತಾ ನಿನಗೆ ಇದೆ. ನಾನು ಕೆಲವೊಂದು ತಪ್ಪುಗಳು ಮಾಡಿರ್ತೀನಿ. ಸೊ ತಪ್ಪು ಮಾಡಿದ್ರೆ ಮನುಷ್ಯ ತಿದ್ಕೊಳಕ್ಕೆ ಸಾಧ್ಯ ಅಲ್ವಾ ಸರ್? ಸೊ ಅವರ ಇನ್ಪುಟ್ಸು ತುಂಬ ಹೆಲ್ಪ್ ಆಯಿತು ನನಗೆ. ಆಮೇಲೆ ನಂದು ಒಂದಷ್ಟು ಇನ್ಪುಟ್ಸ್ ಅವ್ರಿಗೆ ಕೊಟ್ಟಿದ್ದೀನಿ ಈ ಜನ್ರೇಷನ್ ತಕ್ಕಂಗೆ. ಸೊ ಆಲ್ಮೋಸ್ಟ್ ಒಂದು ಏಜ್ ಗ್ಯಾಪ್ ಅಲ್ವಾ ಸರ್, ಒಂದು ಜನ್ರೇಷನ್ನೇ ಗ್ಯಾಪು. ಸೊ ಅದೆರಡು ಜೆಲ್ ಆಗಿಬಿಟ್ಟು ಸಿನಿಮಾ ಈ ಹಂತಕ್ಕವರೆಗೂ ತಂದಿದ್ದೀವಿ. ಅತಿ ಶೀಘ್ರದಲ್ಲಿ ತೆರೆ ಮೇಲೆ ಬರುತ್ತೆ ಸರ್, ನೋಡಿರಂತೆ ನೀವೆಲ್ಲ. ಸೊ 12 ವರ್ಷದ ಬಳಿಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ದೊಡ್ಡದಾಗಿ ದೀಪಾವಳಿ ಮಾಡ್ಲಿಕ್ಕೆ ಶುರು ಮಾಡಿದೆ ಸೊ ಸಾರಥಿ ಫಿಲ್ಮ್ಸು. ಸೊ ಈಗಾಗಲೇ ಲಾರ್ಡ್ ಟೀಸರ್ಗೆ ಸಜ್ಜಾಗಿರುವಂಥದ್ದು ರಿಲೀಸ್ಗೆ. ಸೊ ಫೈನಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ ಸರ್, ನನ್ನ ಲ್ಯಾಂಡ್ಲಾರ್ಡ್ ಸಿನಿಮಾ ಅವ್ರು ₹100, ₹150, ₹200 ಕೊಟ್ಟು ನೋಡಿದ್ರೆ ಅದ್ರ ಡಬಲ್ ಕಾಸನ್ನ ಎಕ್ಸ್ಪೀರಿಯನ್ಸ್ ಆಗಿ ಅವ್ರು ವಾಪಸ್ ತೊಗೊಂಡು ಹೋಗ್ತಾರೆ ಸರ್. ಇದಂತೂ ನಾನು ಅವರಿಗೆ ಪ್ರಾಮಿಸ್ ಮಾಡ್ತೀನಿ. ಒಂದು ರೀತಿ ಚಿತ್ರಮಂದಿರಕ್ಕೆ ಬಂದವಂಥವ್ರಿಗೆ ಪೈಸಾ ವಸೂಲು ಎನ್ನುವಂಥದ್ದು, ಅಂದರೆ ಅವ್ರು ಕೊಟ್ಟಿರೋ ಹಣಕ್ಕೆ ತೃಪ್ತಿ, ಮನರಂಜನೆ ಜೊತೆಗೆ ಒಂದೊಳ್ಳೆ ಸಂದೇಶ ಸಿಗ್ತದೆ. ಎರಡೂ ಎಲ್ಲ ಸಿಗುತ್ತೆ ಸರ್ ಅವ್ರಿಗೆ. ಮನೋರಂಜನೆ, ಸಂದೇಶ, ಆಮೇಲೆ ಅನುಭವ ಎಲ್ಲ ಸಿಗುತ್ತೆ ಸರ್. ಇದ್ರ ಜೊತೆಗೆ ಫೈಟ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟೆ ಲ್ಯಾಂಡ್ಲಾರ್ಡಲ್ಲಿ. ಯಾರು ಮಾಡಿರೋದು, ಏನಿದು ಫೈಟ್? ಸರ್ ನಮ್ಮ ಕನ್ನಡದವರು ಮಾಡಿದ್ದಾರೆ, ಹೈದರಾಬಾದ್ ಫೈಟ್ ಮಾಸ್ಟರ್ಸು ಮಾಡಿದ್ದಾರೆ, ಕನ್ನಡದಲ್ಲಿ ರವಿವರ್ಮ ಮಾಸ್ಟ್ರು ಮಾಡಿದ್ದಾರೆ, ವಿನೋದ್ ಮಾಸ್ಟ್ರು ಮಾಡಿದ್ದಾರೆ, ನರಸಿಂಹ ಮಾಸ್ಟ್ರು ಮಾಡಿದ್ದಾರೆ. ಆಮೇಲೆ ತೆಲುಗುಲಿ ಮೊನ್ನೆ ಬಂತಲ್ಲ ಸರ್, ದಸರಾ, ಸರಿಪೋದ ಶನಿವಾರಮು, ಹಿಟ್ 3, ನಾನಿ ಅವರು ಮೋಸ್ಟ್ ಆಫ್ ದ ಫೈಟ್ಸ್ ಎಲ್ಲ ಅವರೇ ಕೋರಿಯೋಗ್ರಫಿ ಮಾಡಿ, ರಿಯಲ್ ಸತೀಶ್ ಅಂತ ಅವ್ರು ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ದಾರೆ. ಅದು ಅದ್ಭುತವಾಗಿರುತ್ತೆ ಸರ್ ಫೈಟ್ಸ್. ದುನಿಯಾ ವಿಜಯ್ ಸರ್ ಅಂದರೆ ಫೈಟ್ಸ್ ಕೇಳಬೇಕಾ ನೀವು, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಖುಷಿ ಏನಂತ ಹೇಳಿದರೆ, ದುನಿಯಾ ವಿಜಯ್ ಅವರ ಮಗಳು ಕೂಡ ಇದರಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸೊ ರಿಯಲ್ ಆಗಿ ಅವ್ರ ತಂದೆ ಮಗಳಾದರೂ ಚಿತ್ರದಲ್ಲಿ ನೀವೊಂದು ಅವಕಾಶ ಕೊಟ್ಟಿದ್ದೀರಿ, ಅಲ್ಲೂ ಕೂಡ ತಂದೆ ಮಗಳ ಕ್ಯಾರೆಕ್ಟರ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದೇ ಸರ್ ಅದು ಅವಕಾಶ ನಿರ್ದೇಶಕರು ಬರ್ಕೊಂಡಿರೋದು ಸರ್. ಕತೆ ತುಂಬ ಚೆನ್ನಾಗಿರುತ್ತೆ ಸರ್. ತಂದೆ ಮಗಳು ಅಂತ ಅಭಿನಯ ಮಾಡೋದು ಬೇರೆ, ಸ್ವಂತ ಮಗಳೇ ಇದ್ದಾಗ, ಸ್ವಂತ ಮಗಳಿಗೆ ತೊಂದರೆ ಆದಾಗ ತಂದೆ ರಿಯಾಕ್ಟ್ ಮಾಡೋದೇ ಬೇರೆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್ ಅದು. ಸೊ ನಾವು ಇದುವರೆಗೂ ನೋಡಿದ ಹಾಗೆ ರಚಿತಾ ರಾಮನ್ ಆಗಿರಲಿ ಅಥವಾ ದುನಿಯಾ ವಿಜಯ್ ಅವ್ರನ್ನ ಆಗಿರಲಿ ಲ್ಯಾಂಡ್ಲಾರ್ಡಲ್ಲಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಇಷ್ಟು ದಿವಸ ನಾವೇನು ನೋಡ್ತಿದ್ದು ದುನಿಯಾ ವಿಜಯ್ ಅವರು, ರಚಿತಾ ಅವರು ಈ ಲ್ಯಾಂಡ್ಲಾರ್ಡಲ್ಲಿ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಇದೆಲ್ಲ ಹೇಗೆ ಸರ್? ಸರ್ ಅದೇ ಸರ್, ಈ ಲ್ಯಾಂಡ್ಲಾರ್ಡ್ ಚಿತ್ರದ ವಿಶೇಷತೆನೇ ಅದು ಸರ್. ಹಿಂದೆಂದು ಇಷ್ಟು ವರ್ಷದ ಅವ್ರ ಜರ್ನಿಲಿ ನೀವು ನೋಡಿಲ್ದಿರೋ ರೀತಿ ನಿಮ್ಮ ನೆಚ್ಚಿನ ನಟರನ್ನ ನೋಡ್ತೀರ ಸರ್. ಇವಾಗ ನಮ್ಮ ವಿಜಯ್ ಸರ್ ಆದ್ರೂ ಅವ್ರ ಲುಕ್ಕು, ಗೆಟಪ್ಪು, ನೀವು ಒಂದಾನೊಂದು ಕಾಲದಲ್ಲಿ ಶಂಕರ್ ನಾಗ್ ಅವ್ರ ಹೇರ್ ಸ್ಟೈಲು, ಆ ಗಂಟು ಕಟ್ಕೊಳೋದು, ಆ ಲುಕ್ಕು, ರಚಿತಾ ಮೇಡಮ್ ಅವ್ರ ಹಳ್ಳಿ ಹೆಂಗಸಿನ ಗೆಟಪ್ಪು, ಆಮೇಲೆ ಲಂಗ ದಾವಣಿಯವರು, ಆಮೇಲೆ ಲುಂಗಿ ಪಂಚೆ. ಸೊ ಈ ಚಿತ್ರದ ವಿಶೇಷತೆಗಳೇ ಇದು ಸರ್. ಈ ನಟರನ್ನ ಇವ್ರು ಬೇರೆ ರೀತಿ ನೋಡಿರ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್. ಅದು ಹೇಳೋಕ್ಕಾಗಲ್ಲ, ನನಗೆ ಒಂಥರ ಎಕ್ಸೈಟ್ಮೆಂಟ್. ನೀವು ನೋಡಿದ್ರೆ ಏನಪ್ಪ ಇವರು ಈ ಊರೆಲ್ಲ ಯಾರೋ ನಮ್ಮ ಮೂರು ಅಕ್ಕಪಕ್ಕ ಇರೋರಂಗೆ ಕಾಣಿಸ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಆ ಅನುಭವ ಸಿಗುತ್ತೆ ಸರ್. ನಿಮ್ಮ ನಟರನ್ನ ಮರ್ತೋಗ್ಬಿಟ್ಟು ಆ ಪಾತ್ರದೊಳಗೆ ಮುಳುಗೋಗ್ಬಿಡ್ತೀರ. ಈ ಲ್ಯಾಂಡ್ಲಾರ್ಡ್ ಇರುವಂಥದ್ದು ಯಾವ ಭಾಗದಲ್ಲಿ ಶೂಟ್ ಆಗಿದೆ, ಎಲ್ಲೆಲ್ಲಿ ಶೂಟ್ ಆಗಿದೆ? ಅಂದರೆ ಈ ಕತೆ ಬಂದುಬಿಟ್ಟು ಕೋಲಾರ ಭಾಗದ ಕತೆಗೆ ನಾವು ನೇಟಿವಿಟಿಗೆ ಮಾಡ್ಕೊಂಡಿರೋದು ಸರ್. ನಾವು ಆಲ್ಮೋಸ್ಟ್ ಎಲ್ಲ ಸೆಟ್ಸ್ ಮಾಡಿದ್ದೀವಿ. ತುಮಕೂರು, ಕನಕಪುರ, ಆಮೇಲೆ ನೈಸ್ ರೋಡು, ಮಂಗಳೂರು, ಒಂದು 6-7 ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ವಿ. ಮೊನ್ನೆ ರಾಮನಗರದಲ್ಲಿ ಶೂಟ್ ಆಯಿತು. ಸೊ ಎಲ್ಲ ಆಲ್ಮೋಸ್ಟ್ ಅದೇ ಸರ್, ವಿಲೇಜ್ ನೇಟಿವಿಟಿಗೆ ಸಂಬಂಧಪಟ್ಟಂಗೆ ಬೆಟ್ಟ, ಗುಡ್ಡ, ಹಳ್ಳಿ, ಆ ಥರ ಜಾಗಗಳಲ್ಲಿ ಲೊಕೇಶನ್ ಶೂಟ್ ಮಾಡಿದ್ದೀವಿ. ಫೈನಲಿ ಈಗ ಪ್ರೇಕ್ಷಕರ ಕಾತರವನ್ನು ಹೆಚ್ಚಿಸ್ತಿದ್ದೀರಾ ನೀವು. ಇದೆಲ್ಲವನ್ನು ಹೇಳ್ತಾ ಇದ್ರೆ ನಮ್ಗೆ ಸಿನಿಮಾ ಆದಷ್ಟು ಬೇಗ ಬರಲಪ್ಪ, ನೋಡ್ಕೋಬೇಕು, ನಾವು ಸಿನಿಮಾನ ನೋಡಬೇಕು ಎನ್ನುವಂಥದ್ದು. ಯಾವಾಗ ಬರುತ್ತೆ ಸಿನಿಮಾ? ಆ ಟೀಸರಲ್ಲಿ ಅನೌನ್ಸ್ ಆಗುತ್ತೆ ಸರ್, ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ಆ ಟೀಸರಲ್ಲಿ. ಸರ್ ಒಳ್ಳೆಯದಾಗಲಿ. ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ, ಸೊ ತಂದೆಯವ್ರಿಗೆ ಶಕ್ತಿಯಾಗಿ, ಜೊತೆಗೆ ನೀವು ಕೂಡ ಒಂದಷ್ಟು ಕಲಿಬೇಕು, ಕಲಿಸ್ಬೇಕು ಸೊ ಅನ್ನುವಂಥದ್ದು ಒಂದು ಕನಸನ್ನು ಹೊತ್ತು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರೆ ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾಗೂ ಕೂಡ ಸಕ್ಸಸ್ ಸಿಗಲಿ. ಸೊ ಕಾಂತಾರ, ಸೂಪ್ರಮ್ ಸೋ ಬಳಿಕ ಲ್ಯಾಂಡ್ಲಾರ್ಡ್ ಎನ್ನುವಂಥದ್ದು ಮತ್ತೊಮ್ಮೆ ಸೂಪರ್ ಹಿಟ್ ಆಗಲಿ ಅನ್ನೋದು ನಾವು ಕೂಡ ಹಾರೈಸ್ತೇವೆ. ಸೊ ಇದಾಗಿತ್ತು ಏನು ಯಂಗ್ ನಿರ್ಮಾಪಕ ಹೇಮಂತ್ ಗೌಡ ಅವರ ಮಾತು. ಏನು ಲ್ಯಾಂಡ್ಲಾರ್ಡ್ ಎನ್ನುವಂಥದ್ದು ಒಂದು ರೀತಿ ವಿಭಿನ್ನ ಸಿನಿಮಾ. ಸೊ ನೀವು ಸಿನಿಮಾ ಯಾಕೆ ನೋಡಬೇಕು ಅನ್ನೋದನ್ನು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ. ಸೊ ನಿಮಗೆ ಗೊತ್ತಾಗುತ್ತೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.